ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡೋಣ ಕೆಲವೊಂದು ಸ್ಟಾಕ್ಸ್ ಯಾವುದೆಲ್ಲ ನೀವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡ್ಬೋದು ಅಂತ. ಸೊ ಲಿಸ್ಟ್ ಮಾಡಿಟ್ಟಿದ್ದೀನಿ. ಮೊದಲನೇದಾಗಿ ನೋಡೋಣ ಎ ಬಿ ಎಫ್ ಆರ್ ಎಲ್. ಈ ಸ್ಟಾಕ್ ಕುರಿತಾಗಿ ಚಾರ್ಟ್ ಹಾಕಿ ನೋಡ್ತೀನಿ, 1 ಮಂತ್ ಚಾರ್ಟು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ವಾಲ್ಯೂಮ್ ನೋಡಿ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ನೋಡಿ 3-4 ತಿಂಗಳಿಂದ ಮೇಲೆ ಹೋಗ್ತಾನೆ ಇದೆ. ಮೇಯಲ್ಲಿ ಜುಲೈಯಲ್ಲಿ ನೋಡಿ, ಜೂನಲ್ಲಿ 335 ಹೈ ಮಾಡಿತ್ತು. ಜುಲೈ ಮಂತಲ್ಲಿ 343 ಹೈ ಮಾಡಿದೆ. ಸೊ ಇದು ಲೈಫ್ ಟೈಮ್ ಹೈ ಬಂದು 357 ಆಗಿದೆ. ಖಂಡಿತ ಈ ಸ್ಟಾಕ್ ನೋಡೋವಾಗ ಈ ಲೆವೆಲ್ ಬ್ರೇಕ್ ಆದರೆ ಇದು ಇನ್ನೂ ಮೇಲೆ ಹೋಗುವಂಥ ಸಾಧ್ಯತೆಗಳು ತುಂಬ ಇವೆ. ಯಾಕಂದರೆ ನೋಡಿ, ಇಲ್ಲಿ ಬ್ಲೂ ಕ್ಯಾಂಡಲ್ ಕಂಟಿನ್ಯೂಸ್ ಬುಲ್ಲಿಶ್ ಆಗಿರೋದ್ರಿಂದ ಇದು ಕೂಡ ಕ್ರಾಸ್ ಆಗಿ ಈಗೇನು ಕ್ಲೋಸಿಂಗ್ 340 ಆಗಿದೆ. ಸೊ ನನ್ನ ಪ್ರಕಾರ ಇದು 359, 390, 400 ಕೂಡ ಕ್ರಾಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಪೊಸಿಷನಲ್ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗೋಸ್ಕರ ಖಂಡಿತವಾಗಿ ಇದನ್ನು ಕನ್ಸಿಡರ್ ಮಾಡಿ ವಾಚ್ ಲಿಸ್ಟ್ ಹಾಕ್ಕೊಳ್ಳಿ. ಆದಿತ್ಯ ಬಿರ್ಲಾ ಫ್ಯಾಷನ್. ಸೊ ನೆಕ್ಸ್ಟ್ ನೋಡೋಣ, BLK ಕಶ್ಯಪ್. ಸೊ BLK ಕಶ್ಯಪ್ ನಾನು ನಿನ್ನೆ ಕೂಡ ಹೇಳಿದ್ದೆ, ಇದು ಕೂಡ ಒಂದೊಳ್ಳೆ ಬುಲ್ಲಿಶ್ ಟ್ರೆಂಡಲ್ಲಿದೆ. ಇಲ್ಲಿ ನೋಡಿ, 2017 ಹೈ 60, ಐ ಥಿಂಕ್ ಎಷ್ಟು 71 ರೂಪಾಯಿ ಹೈ ಬ್ರೇಕ್ ಮಾಡಿ ಇವಾಗ ನೋಡಿ 113 ಹೈ ಮಾಡಿದೆ. ಸೊ ಇದು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಪ್ರೈಸ್ ತುಂಬ ಕಡಿಮೆ ಇದೆ ಇದು. ಸೊ ಅದಾದಮೇಲೆ ನೋಡಿ, ಎಕ್ಸೆಲ್ ಇಂಡಸ್ ಅಂತ. ಎಕ್ಸೆಲ್ ಇಂಡಸ್ ಇದು ನೋಡುವಾಗ ಇದ್ರ ಚಾರ್ಟ್ ನಾವು ನೋಡೋಣ. ಸೊ ಇದರಲ್ಲಿ ಇದು ಕೂಡ ನೋಡಿ ಮಲ್ಟಿಪಲ್ ಬ್ರೇಕ್ಔಟ್ಸ್ ಕೊಟ್ಟಿದೆ. 2018ರಲ್ಲಿ ಇದು ಹೈ ಬಂದು 1922 ಹೈ ಮಾಡಿದೆ. ಆಮೇಲೆ ಕೆಳಗಡೆ ಇತ್ತು, ಡೌನ್ ಆಯಿತು. ಆಮೇಲೆ ಕನ್ಸಾಲಿಡೇಟ್ ಮಾಡಿ ನೆಕ್ಸ್ಟ್ 2022ರಲ್ಲಿ 1698 ಹೈ ಮಾಡಿದೆ. ಆಮೇಲೆ ಕೆಳಗಡೆ ಬಂದಿದೆ, ಮತ್ತೆ ಟರ್ನ್ ಅರೌಂಡ್ ಕೊಟ್ಟಿದೆ. ಇಲ್ಲಿಂದ ನೋಡಿ ಕನ್ಸಿಸ್ಟೆಂಟ್ಲಿ ಮೇಲೆ ಆಗ್ತಾಯಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. 1225 ಬಂದಿದೆ. ಸೊ ನನ್ನ ಪ್ರಕಾರ ಇದು 17, ಆಮೇಲೆ 19, 2000ವರೆಗೂ ಚಾನ್ಸಸ್ ಖಂಡಿತ ಇದೆ ಇದರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋಣ, ಗುಜ್ ಗ್ಯಾಸ್ ಲಿಮಿಟೆಡ್ ಅಂತ. ಗುಜ್ ಗ್ಯಾಸ್ ಲಿಮಿಟೆಡ್ ಈ ಪ್ಯಾಟ್ರನಲ್ಲಿ ಹಾಕಿ ನೋಡುವಾಗ, ಸೊ ಇದು ಕೂಡ ನೀವು ನೋಡ್ಬೋದು 2021 ಹೈ 786 ಬ್ರೇಕ್ ಮಾಡೋ ಚಾನ್ಸಸ್ ಖಂಡಿತ ಇದೆ. ಇದನ್ನು ಬೇಕಾದ್ರೆ ನೀವು ವಾಚ್ ಲಿಸ್ಟಲ್ಲಿ ಹಾಕಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ವಾಲ್ಯೂಮ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾಯಿದೆ 4 ತಿಂಗಳಿಂದ. ಸೊ 670 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇದಿನ್ನೂ 700, 800 ಇಡುವಂಥ ಚಾನ್ಸಸ್ ಇದೆ. ಅದಾದಮೇಲೆ ಇಂಡ್ ಸ್ವಿಫ್ಟ್ ಲ್ಯಾಬ್. ಇದು ಕೂಡ ನಾನು ಹಳೆ ವೀಡಿಯೋಗಳಲ್ಲಿ ಇದನ್ನು ನೋಡ್ಬೋದು, ಇದ್ರ ಬಗ್ಗೆ ಹೇಳಿದ್ದೆ ನಾನು. ಇದು ನೋಡಿ ಮಲ್ಟಿಪಲ್ ಬ್ರೇಕ್ಔಟ್ಸ್ ಕೊಡ್ತಾಯಿದೆ. ಇಲ್ಲಿ ನೋಡಿ, ಐ ಥಿಂಕ್ 2010ರಲ್ಲಿ 158 ಹೈ ಮಾಡಿತ್ತು. ಅದಾದಮೇಲೆ ಕೆಳಗಡೆನೇ ಇತ್ತು. ಆಮೇಲೆ ನೋಡಿ 2010ರಲ್ಲಿ ಮಾಡಿತ್ತು. ಆಮೇಲೆ ನೆಕ್ಸ್ಟ್ 105 ಅಂತ ಇವಾಗ ಅದು ಬ್ರೇಕ್ ಮಾಡಿ ಇವಾಗ ನೋಡಿ 148 ಹೋಗಿದೆ. ಸೊ ಇದು 2010 ಹೈ ಖಂಡಿತ ಬ್ರೇಕ್ ಮಾಡುತ್ತೆ. 155 ಕ್ರಾಸ್ ಆದರೆ 200, 250 ಕ್ರಾಸ್ ಆಗುತ್ತೆ. ಇದು ಕೂಡ ಪೊಸಿಷನ್ ಅಥವಾ ಸ್ವಿಂಗ್ ಟ್ರೇಡಿಂಗೋಸ್ಕರ ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವೆಸ್ ಅಂತ. ಇದು ನಿನ್ನೆ ಕೂಡ ಮೇಲೋಗಿತ್ತು. ಇದು ನೋಡುವಾಗ ಇದರಲ್ಲಿ ಇದು ನೋಡಿ ಚಾರ್ಟಲ್ಲಿ ಕನ್ಸಿಸ್ಟೆಂಟ್ಲಿ ಇದು ಬುಲ್ಲಿಶ್ ಆ್ಯಂಗಲಲ್ಲಿದೆ. ಇದು 989 ಹೈ ಬ್ರೇಕ್ ಮಾಡಿದ್ರೆ ಖಂಡಿತ ಇದು 1000 ಕ್ರಾಸ್ ಆಗೋದು ಡೌಟೇ ಇಲ್ಲ. ಸೊ ಇಲ್ಲಿ ನೋಡಿ 627 ನಿನ್ನೆ, ಇವತ್ತು 732 ಹೈ ಮಾಡಿದೆ. ಸೊ ಇದು ಕೂಡ ಕನ್ಸಿಸ್ಟೆಂಟ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಇದು ಕೂಡ ನೀವು ಚಾರ್ಟಲ್ಲಿ ಹಾಕ್ಕೊಂಡು ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ RSWM ಅಂತ. ಇದು ಕೂಡ ನೀವು ನೋಡಿ RSWM ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ ಆ್ಯಂಡ್ ಇದು ಲೋ ಲೆವೆಲ್ ಇದೆ. ಇದು ಕೂಡ ಮೂಮೆಂಟ್ ಕೊಡೋ ಚಾನ್ಸಸ್ ಇದೆ. 400, 300 ಹೋಗುವಂಥ ಸಾಧ್ಯತೆಗಳು ಖಂಡಿತ ಇದೆ. ಸೊ ಅದಾದಮೇಲೆ SMS ಫಾರ್ಮಾ. ಇದು ಆಲ್ಮೋಸ್ಟ್ ನಿನ್ನೆ ಕೂಡ ಹೋಗಿತ್ತು, ಹೈ ಮಾಡಿತ್ತು 52 ವೀಕ್ ಹೈ. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೋಡಿ ಬ್ರೇಕ್ ಆಗಿ ಯಾವ ರೀತಿ ಇಲ್ಲಿ ಬ್ರೇಕ್ ಆದಮೇಲೆ ಕಂಟಿನ್ಯೂಸ್ ಮೇಲೆ ಹೋಗಿದೆ. 285 ಹೈ ಮಾಡಿದೆ. ಅದಾದಮೇಲೆ ಸುಮಿ ಕೆಮಿಕಲ್ ಅಂತ. ಇದಕ್ಕೊಂದು ಕೆಮಿಕಲ್ ಇಂಡಸ್ಟ್ರಿ ಸಂಬಂಧಪಟ್ಟಿರುವಂಥ ಕಂಪ್ನಿ. ಸೊ ಇದು ಕೂಡ ಬುಲ್ಲಿಶ್ ಕ್ಯಾಂಡಲ್ಸ್ ನೀವು ಕಾಣ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಹೈ ಮಾಡಿದೆ, 540 ಹೈ ಮಾಡಿದೆ.
ಲೈಫ್ ಟೈಮ್ 540, ಇದು 540 ಹತ್ರ ಬಂದಿದೆ. ಸೊ ಖಂಡಿತ ಇದು ಹೈ ಕ್ರಾಸ್ ಕರೆಕ್ಟ್ ಹೈ ಟಚ್ ಆಗಿದೆ ಇದು ನೋಡಿ. 2020ರಲ್ಲಿ 548 ಇದ್ದಿದ್ದು. ನೆಕ್ಸ್ಟ್ ಇವತ್ತು ಕೂಡ 545 ಮಾಡಿದ್ದೆ. ಜಸ್ಟ್ 541 ಕ್ರಾಸ್ ಆಗ್ತದೆ ಅಂದರೆ ಖಂಡಿತ ಇದು ಮೇಲೋಗಿ ಹೋಗುತ್ತೆ. ಇದು ಕೂಡ ಕನ್ಸಿಡರ್ ಮಾಡಿ. ಸುಮಿಟೊಮೊ ಕೆಮಿಕಲ್ ಅಂತ. ಅದಾದಮೇಲೆ ವ್ಯಾನ್ಬರಿ ಇದು ಕನ್ಸಿಸ್ಟೆಂಟ್ಲಿ ಬುಲ್ಲಿಶ್ ಟ್ರೈಲಿಂಗ್ ಇದೆ. ನಿನ್ನೆ ಕೂಡ ಮೇಲೋಗಿತ್ತು, ಬೇಕಾದ್ರೆ ನೀವು ನೋಡ್ಬೋದು. ನಿನ್ನೆ ಕೂಡ ನಾನು ಇದು ವಿಡಿಯೋ ಮಾಡಿದ್ದೆ. ಸೊ ಬುಲ್ಲಿಶ್ ಕ್ಯಾಂಡಲೇ ಇದೆ, 168 ಹೈ ಮಾಡಿದೆ. ಅದಾದಮೇಲೆ ವೆಲ್ಸ್ಪೂನ್ ಲಿವಿಂಗ್ ಅಂತ, ಇದು ಕೂಡ ಅಷ್ಟೇ ನಿನ್ನೆ ಬುಲ್ಲಿಶ್ ಆಯಿತು. ಇದು ಇವತ್ತು ಕೂಡ ಮೇಲೋಗಿದೆ. ಸೊ ಇದು ಕೂಡ ನೀವು ಪೊಸಿಷನಲ್ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೋಡಿ ಯಾವ ರೀತಿ ಹೈ ಬ್ರೇಕ್ ಮಾಡಿದೆ ಮತ್ತು ಪಾಸಿಟಿವಲ್ಲೇ ಇದೆ, 190 ಹೈ ಮಾಡಿದೆ. ಸೊ ಎಲ್ಲ ಸ್ಟಾಕ್ಗಳು ನೀವು ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ಗೋಸ್ಕರ ಮಾಡ್ಬೋದು. ಬಟ್ ಎಲ್ಲೋ ಮಾರ್ಕ್ ಮಾಡಿರೋದು ನೀವು ಲಾಂಗ್ ಟರ್ಮ್ ಮಾಡ್ಬೋದು. ಇದಾಗಲೇ ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿಟ್ಟಿದ್ದೀನಿ, ಹಳೆ ವೀಡಿಯೋಗಳು ಚೆಕ್ ಮಾಡ್ಬೋದು. ಯಾರಾದರೂ ಲಾಂಗ್ ಟರ್ಮ್ 2 ವರ್ಷ 3 ವರ್ಷ ಅಥವಾ 5 ವರ್ಷದವರೆಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಂಥ ಇರೋದಾದರೆ ಅಶೋಕ್ ಲೈಲ್ಯಾಂಡ್, ಇಂಡಿಯಾ ಸಿಮೆಂಟ್ ಇದು ಕೂಡ ಮಾಡಿದ್ದೆ. ಇಂಡಿಯನ್ ಹ್ಯೂಮ್ ಪೈಪ್ ಆ್ಯಂಡ್ ಇಂಡಸ್ ಟವರ್, ನಟ್ಕೋ ಫಾರ್ಮಾ ಸೆಕ್ಟರ್ ಆದರೆ ನೋಡಿ ನಟ್ಕೋ ಫಾರ್ಮಾ. ಆಮೇಲೆ ಆಯಿಲ್ ಆ್ಯಂಡ್ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಆದರೆ NTPC, ONGC, ಓರಿಯೆಂಟ್ ಸಿಮೆಂಟ್, ಇವೆಲ್ಲ ಇದಿಷ್ಟು ಸ್ಟಾಕ್ಗಳು 1 2 3 5 6 7 8 ಸ್ಟಾಕ್ಗಳು ಲಾಂಗ್ ಟರ್ಮ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ಬೋದು. ಬಾಕಿ ಎಲ್ಲ ಇದಕ್ಕೆ ಮೊದಲು ಹೇಳಿದ್ದೆಲ್ಲ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೀವು ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ಸ್ಟಾಕ್ಸ್ ಕುರಿತಾಗಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಸ್ಟಾಕ್ ಬಗ್ಗೆ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಬಾಯ್.